ಅನ್ಯಾಯದ ಪಾಲು ಮಾಡುತ್ತಿರುವ ಸರ್ಕಾರಕ್ಕೆ ಬೆನ್ನೆಲುಬು ಮುರಿದಿರುವ ಸರ್ಕಾರಕ್ಕೆ ಸರ್ಕಾರ ಸರ್ಕಾರ ಅಯ್ಯಯ್ಯೋ ಅಯ್ಯೋ ಬಯಲ್ಡಾಟ ತೊಲಗಲಿ ಕೆರೆ ನೀರು ಬೇಕೇ ಬೇಕು ಕೆರೆ ನೀರು ಬೇಕೇ ಬೇಕು. ಹಿರಿಯರು ಮತ್ತು ಎಲ್ಲ ಸ್ಥಳೀಯ ಹೋರಾಟಗಾರರು ಆಚರಿಸಿಕೊಂಡು ಯಾವ ಥರ ನಾವು ಹೋರಾಟ ಮುಂದುವರಿಸಬೇಕು. ಇವತ್ತು ನಾವು ಕೇಳ್ಕೊಳ್ಳೋದು ಇಲ್ಲಿನ ಕೆರೆನ ಹಿಂದೆ ಯಾವ ಥರ ಜನರು ಉಪಯೋಗಿಸ್ತಾ ಇದ್ರು ಅದಕ್ಕೆ ಈ ಥರ ಏನು ನಿಮ್ಮ ಅಧಿಕಾರದಲ್ಲಿದೆ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನೀವು ಅವ್ರಿಗೆ ಕೆರೆನ ಹೋಗೋಗ ಉಳಿಸ್ಕೊಡೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೊದಲನೇ ತಪ್ಪಾಗಿರೋದು ಹಿಂದೆ ಇದ್ದಿದ್ದಂಥ AC ಅವರು ಈ ಕೆರೆ ಉಪಯೋಗಿಸಿಲ್ಲ ಅಂತ ಪ್ರತಿ ರಿಪೋರ್ಟ್ ಹಾಕಬೇಕು. ಅದ್ರ ಮೇಲೆ ಇಮಿಡಿಯೇಟಾಗಿ ಯಾರು ಮಾಡಿದ್ರು ಅದ್ರ ಮೇಲೆ ಕ್ರಮ ಆಗಬೇಕು. ಮೊದಲನೇದು. ಎರಡನೇದು, ಈಗ ರಿಪೋರ್ಟನ್ನ ದಯವಿಟ್ಟು ಈ ಕೆರೆ ಉಪಯೋಗಿಸಿದೆ ಅನ್ನೋದನ್ನ ನಾವೇನು ಸುಳ್ಳಹಳ್ಳಿ ಅಂತ ಹೇಳ್ತಾ ಇಲ್ಲ. ಈ ಹಿಂದೆ ಬಂದಿದ್ದಾರೆ, ಇಬ್ಬರು ಬಂದಿದ್ದಾರೆ ಅಷ್ಟೇ. ಇಬ್ಬರು, ಒಬ್ಬರು 1000 ಕೇಳ್ತಾರೆ, ಇನ್ನೊಬ್ರು 1000. ಅಷ್ಟು ಜನ ಅದ್ರ ಜೊತೆಗೆ ಮೇಕೆಗಳ ಕುರಿಗಳನ್ನ ಅಲ್ಲಿ ಸಾಕಂತೆ ಅಷ್ಟು ಜನ 4-5 ಸಾವಿರ ಜಾನುವಾರುಗಳು ಅಲ್ಲಿ ಕುಡಿಯೋಕ್ಕೆ ನೀರು ಕುಡಿಯೋಕ್ಕೆ ಉಪಯೋಗಿಸ್ತಾರೆ ಅಂತ ಜನ. ಈಗ ಅವರು ಅಕ್ಕಪಕ್ಕಕ್ಕೆಲ್ಲ ಹಳ್ಳಿಗಳಿಗೆ ಹೋಗ್ಬೇಕಾಗೋದ್ರಿಂದ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಇವ್ರ ಮೇಲೆ ಗಲಾಟೆ ಮಾಡ್ತಾರೆ. ಯಾಕಂದ್ರೆ ನಮಗೆ ಇದಕ್ಕೆ ನೀರು ಕುಡಿಯೋಕ್ಕೆ ಏನು ದನಕರುಗಳಿಗೆ ನೀರು ಕೊಡಿಸ್ಬೇಕು ಅನ್ನೋದನ್ನಾಗಿ ಕ್ರಮ ತಗೋಬೇಕು. ಅಷ್ಟು AC ಅಷ್ಟೊತ್ತಿಗೆ ನೀವು ಒಂದು ರಿಪೋರ್ಟನ್ನ ಈ ಜಾನುವಾರುಗಳಿಗೆ ಈ ರಿಪೋರ್ಟ್ನ ಕಳಿಸಿ ಅದಾದ ನಂತರ ನೀವು ಆ ಕ್ರಮ ತಗೋತೀವಿ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಇವತ್ತೇನು ನಾವು ಜಾನುವಾರುಗಳನ್ನೆಲ್ಲ ಮುಗಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ರೈತರಿಂದ ಹಾಕಿದ್ದೀವಿ. ಅದು ತಾತ್ಕಾಲಿಕವಾಗಿ ಕರೆ ನಿಮ್ಮ ಭರವಸೆ ಆಧಾರದ ಮೇಲೆ ನೀವೇನು ಹಿಂದೆ ಕೆಲವು ದಿನಗಳಿಂದ ಏನು ಚಳುವಳಿ ನಡೀತಾ ಇತ್ತು ಅದನ್ನು ಮುಂದುವರಿಸ್ತಾ ಇರ್ತೀವಿ. ನೀವು ನಾಳೆ ಏನು ಔಟ್ಕಮ್ ಬರ್ತದೆ ಅದರ ಮೇಲೆ ನಾವು ಮುಂದಿನ ಚಳುವಳಿಗಳನ್ನು ರೂಪಿಸ್ತೀವಿ. ನಿಮ್ಮ ಒಂದು ಭರವಸೆ ಮೇಲೆ ನಾವು ಇವತ್ತು ತಾತ್ಕಾಲಿಕವಾಗಿ ಅದ್ರ ಜೊತೆಗೆ ನೀವು ಸುಪ್ರೀಂ ಕೋರ್ಟ್ ಆರ್ಡರಲ್ಲಿ ಕೆರೆ ಇಲ್ಲ ಅನ್ನೋದನ್ನು ನಾವು ಚರ್ಚೆ ಮಾಡ್ತಿದ್ದೇನೆ. ಆ ಸುಪ್ರೀಂ ಕೋರ್ಟ್ ಆರ್ಡರಲ್ಲಿ ಎಲ್ಲೂ ಕೆರೆ ಇನ್ಕ್ಲೂಡೆಡ್ ಇದೆ ಅಂತ ಹಾಕಿದೆ. ನಮಗೆ ನಾಗೇಂದ್ರನವರು ಅವರು ಅದನ್ನು ಓದಿ ಹೇಳಿದಂತಾಗಿ ಅದನ್ನು ದಯವಿಟ್ಟು ನೀವು ಗಣನೆ ತಗೊಂಡು ಇನ್ಯಾರಾದರೂ ಒಪಿನಿಯನ್ ತಗೋಬೇಕಾಗುತ್ತೆ ಅದನ್ನು ಕಳಿಸ್ಕೊಂಡು ಅದನ್ನು ನಾಳೆ ಒಳಗಡೆ ಏನು ಸರ್ಕಾರಕ್ಕೆ ಕಳಿಸ್ಬೇಕು ಅದನ್ನು ದಯವಿಟ್ಟು ಕಳಿಸ್ಬೇಕು ಅಂತ ಹೇಳ್ತೀನಿ. ನಮಸ್ಕಾರ. ಈಗ